ನಿರಂತರವಾಗಿರ್ಲಿ. ಎಷ್ಟೇ ಹೋರಾಟ ಇರಲಿ ನಿಮಗೆ, ಸ್ತುತಿ ಮಾಡೋದು ಅಭ್ಯಾಸ ಮಾಡಿಕೊಳ್ಳ್ರಿ. ನಿಮ್ಮ ಸ್ತುತಿಗಳನ್ನು ನೋಡುವ ದೇವರು ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸ್ಬಿಡ್ತಾನೆ, ಎಲ್ಲ ಸ್ಥಿತಿಗತಿಗಳನ್ನ ಬದಲಾಯಿಸ್ಬಿಡ್ತಾನೆ, ಎಲ್ಲ ಸಮಸ್ಯೆಗಳನ್ನ ಬದಲಾಯಿಸ್ತಾನೆ, ಎಲ್ಲ ತೊಂದರೆಗಳಿಂದ ಹೊರಗಡೆ ತರ್ತಾನೆ. ಬಾಧೆ, ನೋವು, ವೇದನೆ ಎಲ್ಲದರಿಂದ ಹೊರಗಡೆ ತಂದ್ಬಿಡ್ತಾನೆ. ಏನಿರ್ಬೇಕು ನಮ್ಮಲ್ಲಿ? ಸ್ತುತಿ ಮಾಡುವ ಗುಣ. ಎಲ್ಲ ಸ್ತುತಿ ಮಾಡುವಂತದ್ದು. ಅರ್ಥ ಆಯ್ತಾ ನಿಮಗೆ? ನಿಮಗೆ ಗೊತ್ತಿಲ್ಲ, ಆರಾಧನೆ ಮಾಡುವಾಗ ಎಷ್ಟೋ ಸಂತೋಷಗಳು ಬಿಡ್ತವೆ, ಆರಾಧನೆ ಮಾಡುವಾಗ ಎಷ್ಟೋ ಬಿಡುಗಡೆಗಳು ಆಗ್ತವೆ. ಬಹಳ ಮಂದಿ ಆರಾಧನೆಗೆ ಬರಲ್ಲ, ಲೇಟ್ ಬರ್ತಾರೆ. ಎಷ್ಟು ಬರ್ತಾರೆ? ಲೇಟ್ ಆಗಿ ಬರ್ತಾರೆ. ಯಾಕೋ ಗೊತ್ತಿಲ್ಲ, ಲೇಟ್ ಆಗಿ ಬಂದ್ರೆ ಲೇಟ್ ಎಷ್ಟಾಗಿರ್ತದೆ ಬರ್ತಾರೆ ಗೊತ್ತಿಲ್ಲ, ಲೇಟ್ ಆಗಿ ಬರ್ತಾರೆ. ನಿಮಗೆ ಗೊತ್ತಿಲ್ಲ, ಆರಾಧನೆಯಲ್ಲಿ ದೊಡ್ಡ ಬಿಡುಗಡೆ ನಿಮಗೋಸ್ಕರ ಇದೆ. ಆರಾಧನೆಯಲ್ಲಿ ನಿಮಗೋಸ್ಕರ ಸ್ವಸ್ಥತೆಗಳು ಕಾದುಕೊಂಡಿರ್ತವೆ. ಆರಾಧನೆಯಲ್ಲಿ ನಿಮಗೋಸ್ಕರ ಏನೋ ದೊಡ್ಡ ಪ್ಲಾನ್ ರೆಡಿ ಮಾಡಿರ್ತಾನೆ ದೇವರು. ಆದ್ರೆ